ಒಂಬಾಳೆ ಹಾಗೂ ರಿಷಬ್ ಶೆಟ್ಟಿ ಕನಸು ನನಸಾಗುವ ಸಮಯ ಹತ್ತಿರ ಬರ್ತಿದೆ. ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಮುಕ್ತಾಯವಾಗಿದೆ. ಚಿತ್ರದ ಅದ್ಭುತ ಮೇಕಿಂಗ್ ವಿಡಿಯೋ ಇದೀಗ ರಿಲೀಸ್ ಆಗಿದೆ. ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಸಿನಿಮಾ ನಿರ್ಮಾಣವಾಗುತ್ತಿರುವುದು ಗೊತ್ತಾಗುತ್ತಿದೆ. ಸಾವಿರಾರು ಜನ ಸಹ ಕಲಾವಿದರನ್ನು ಬಳಸಿಕೊಂಡು ಸಿನಿಮಾ ಸೆರೆ ಹಿಡಿಯಲಾಗಿದೆ. ತಮ್ಮದೇ ಧ್ವನಿಯಲ್ಲಿ ಕಾಂತಾರ ಪ್ರಪಂಚವನ್ನ ರಿಷಬ್ ಶೆಟ್ಟಿ ವರ್ಣಿಸಿದ್ದಾರೆ. ಸಾಕಷ್ಟು ಸಂಕಷ್ಟಗಳ ನಡುವೆಯೂ ದೈವಶಕ್ತಿಯ ಬಲದಿಂದ ಯಶಸ್ವಿಯಾಗಿ ಚಿತ್ರೀಕರಣ ಮುಗಿಸಿದ್ದನ್ನು ಮೆಲುಕು ಹಾಕಿದ್ದಾರೆ. ನಿಜಕ್ಕೂ ಚಿತ್ರಕ್ಕಾಗಿ ಇಡೀ ತಂಡ ಬಹಳ ಶ್ರಮಪಟ್ಟಿದೆ. ಇನ್ನು ಒಂಬಾಳೆ ಸಂಸ್ಥೆ ನೀರಿನಂತೆ ಹಣ ಚೆಲ್ಲಿ ಸಿನಿಮಾ ನಿರ್ಮಾಣ ಮಾಡಿರುವುದು ಗೊತ್ತಾಗುತ್ತಿದೆ. ಬರೀ ಮೇಕಿಂಗ್ ವಿಡಿಯೋವನ್ನ ಒಂದು ಸಿನಿಮಾ ರೀತಿ ಕಟ್ಟಿಕೊಟ್ಟಿದ್ದಾರೆ. ಪಾತ್ರಕ್ಕಾಗಿ ರಿಷಬ್ ಶೆಟ್ಟಿ ತಯಾರಾಗಿರುವುದು, ಸೆಟ್ ನಿರ್ಮಾಣ, ಕಾಸ್ಟ್ಯೂಮ್ ಡಿಸೈನ್ ಎಲ್ಲವನ್ನ ಮೇಕಿಂಗ್ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಚಿತ್ರಕ್ಕಾಗಿ ಒಂದು ಊರಿನ ಸೆಟ್ಟನ್ನೇ ಹಾಕಿದ್ದಾರೆ. ನಡುವೆ ದೊಡ್ಡದೊಂದು ದೇವಾಲಯ ಸೆಟ್ ಕೂಡ ಇದೆ. ಅದೇ ಚಿತ್ರದ ಹೈಲೈಟ್ ಆಗುವಂತೆ ಕಾಣುತ್ತಿದೆ. ಅದೇ ರೀತಿ ಕಾಂತಾರ ತಂಡ ಕೂಡ ದೊಡ್ಡದಾಗಿ ಕನಸು ಕಂಡು ಅದನ್ನು ನನಸು ಮಾಡಿಕೊಳ್ಳಲು ಶ್ರಮಿಸಿದ್ದಾರೆ. ಕೊನೆ ದಿನ ಚಿತ್ರೀಕರಣ ಮುಗಿದ ಬಳಿಕ ತಂಡದ ಎಲ್ಲರಿಗೂ ಧನ್ಯವಾದ ತಿಳಿಸಿ ರಿಷಬ್ ಶೆಟ್ಟಿ ಪ್ಯಾಕಪ್ ಹೇಳಿದ್ದಾರೆ. ಕಾಂತಾರದ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎಂದು ಹೇಳಿ ಕುತೂಹಲ ಮೂಡಿಸಿದ್ದಾರೆ. ಅಕ್ಟೋಬರ್ 2ರಂದು ಸಿನಿಮಾ ತೆರೆಗೆ ಬರುವುದು ಗ್ಯಾರಂಟಿ ಎಂದು ಚಿತ್ರತಂಡ ಮತ್ತೊಮ್ಮೆ ಖಚಿತಪಡಿಸಿದೆ. ಕೇವಲ 15 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಕಾಂತಾರ ಸಿನಿಮಾ 3 ವರ್ಷಗಳ ಹಿಂದೆ 300 ಕೋಟಿ ರೂಪಾಯಿ ಅಧಿಕ ಕಲೆಕ್ಷನ್ ಮಾಡಿತ್ತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿತ್ತು. ಆದರೆ ಕಾಂತಾರ ಪ್ರೀಕ್ವೆಲ್ ಅದನ್ನು ಮೀರಿ ಗೆಲ್ಲುವ ಸುಳಿವು ಸಿಕ್ಕಿದೆ. ಕಾಂತಾರ ಚಾಪ್ಟರ್ 1 ಬಜೆಟ್ ಎಷ್ಟು ಎನ್ನುವುದು ಗೊತ್ತಿಲ್ಲ. ಆದರೆ ಚಿತ್ರಕ್ಕಾಗಿ ಹಾಕಿರುವ ಸೆಟ್, ಚಿತ್ರೀಕರಣ ನಡೆಸುವ ಪರಿ ನೋಡಿದರೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣವಾಗಿರುವುದು ಗೊತ್ತಾಗುತ್ತಿದೆ. ಸದ್ಯ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟಾರ್ಗೆಟ್ 1000 ಕೋಟಿ ರೂಪಾಯಿ ಎನ್ನುವಂತಾಗಿದೆ. ಈಗಾಗಲೇ ಕಾಂತಾರ ಗೆದ್ದಿರೋದರಿಂದ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರೀಕ್ವೆಲ್ ಸದ್ದು ಮಾಡಲಿದೆ. 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಬಹುದು ಎಂದು ಸಿನಿ ರಸಿಕರು ಹೇಳುತ್ತಿದ್ದಾರೆ. ಕಾಂತಾರ ಚಿತ್ರಕ್ಕೆ ಕೆಲಸ ಮಾಡಿದ್ದ ಅದೇ ತಂಡ ಈಗ ಪ್ರೀಕ್ವೆಲ್ಗೆ ಕೈ ಜೋಡಿಸಿದೆ. ರಿಷಬ್ ಶೆಟ್ಟಿ ಮತ್ತೊಮ್ಮೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಅರವಿಂದ್ ಕಶ್ಯಪ್ ಛಾಯಾಗ್ರಹಣ, ಅಜನೀಶ್ ಲೋಕನಾಥ್ ಸಂಗೀತ ಈ ಸಿನಿಮಾಕ್ಕಿದೆ. ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಸೂಪರ್ ಸ್ಟಾರ್ ಮಹೇಶ್ ಬಾಬು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗುವತ್ತ ಹೊರಟಿದ್ದಾರೆ. ರಾಜಮೌಳಿ ನಿರ್ದೇಶನದ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಚಿತ್ರಕ್ಕೆ ಇನ್ನೂ ಟೈಟಲ್ ಫೈನಲ್ ಆಗಿಲ್ಲ. ಇದು ಮಹೇಶ್ ನಟನೆಯ 29ನೇ ಸಿನಿಮಾ. ಹಾಗಾಗಿ SSMB 29 ಎಂದು ಸದ್ಯಕ್ಕೆ ಕರೆಯಲಾಗುತ್ತಿದೆ. ಬಹುಕೋಟಿ ವೆಚ್ಚದಲ್ಲಿ ಈ ಚಿತ್ರವನ್ನು ರಾಜಮೌಳಿ ಕಟ್ಟಿಕೊಡುತ್ತಿದ್ದಾರೆ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಈ ಸಿನಿಮಾ ತೆರೆಗೆ ಬರಲಿದೆ. ರಾಜಮೌಳಿ ವಿಷನ್, ಮಹೇಶ್ ಬಾಬು ಪರ್ಫಾರ್ಮೆನ್ಸ್ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವ ಸಾಧ್ಯತೆ ಇದೆ. ಈಗಾಗಲೇ 2 ಶೆಡ್ಯೂಲ್ ಚಿತ್ರೀಕರಣ ಕೂಡ ಮುಗಿದಿದೆ. ಇದು ಗ್ಲೋಬ್ ಟ್ರೋಟಿಂಗ್ ಅಡ್ವೆಂಚರ್ ಸಿನಿಮಾ. ಹಾಗಾಗಿ ದೇಶ ವಿದೇಶಗಳಲ್ಲಿ ಸಿನಿಮಾ ಕಥೆ ಸಾಗಲಿದೆ. ತೆಲುಗು ಜೊತೆಗೆ ಇಂಗ್ಲಿಷ್ ಭಾಷೆಗಳಲ್ಲಿ ಸಿನಿಮಾ ಶೂಟ್ ಮಾಡುತ್ತಿದ್ದಾರೆ. ದೇಶ ವಿದೇಶದ ಭಾಷೆಗಳಿಗೆ ಸಿನಿಮಾ ಡಬ್ ಆಗಿ ತೆರೆಗೆ ಬರಲಿದೆ. ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ತಯಾರಾಗುತ್ತಿದೆ. ಹಾಲಿವುಡ್ ತಂತ್ರಜ್ಞರು ಚಿತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದ ಕಾರಣದಿಂದ ಸಿನಿಮಾ ಚಿತ್ರೀಕರಣ ತಡವಾಗಿ ತೆರೆಗೆ ಬರುವುದು ಸಹ ಮತ್ತಷ್ಟು ತಡವಾಗುವ ಸುಳಿವು ಸಿಗುತ್ತಿದೆ. ಚಿತ್ರದ ಬಗ್ಗೆ ರಾಜಮೌಳಿ ಈವರೆಗೆ ಅಧಿಕೃತವಾಗಿ ಮಾತನಾಡಿಲ್ಲ. ಹೊಸ ವರ್ಷದ ಸಂಭ್ರಮದಲ್ಲಿ ಹೈದರಾಬಾದ್ನಲ್ಲಿ ಚಿತ್ರಕ್ಕೆ ಮುಹೂರ್ತ ನೆರವೇರಿಸಿದ್ದರು. ಆ ಬಗ್ಗೆ ಕೂಡ ಯಾವುದೇ ಮಾಹಿತಿ ಹೊರಗೆ ಬರಲಿಲ್ಲ. ಹೈದರಾಬಾದ್ನಲ್ಲಿ ಸೆಟ್ ಹಾಕಿ ಒಂದು ಸಣ್ಣ ಶೆಡ್ಯೂಲ್ ಮುಗಿಸಿ ಬಳಿಕ ಒರಿಸ್ಸಾದಲ್ಲಿ 1 ವಾರ ಚಿತ್ರೀಕರಣ ಮಾಡಲಾಗಿತ್ತು. ಮಹೇಶ್ ಬಾಬು ಜೊತೆಗೆ ಪ್ರಿಯಾಂಕಾ ಚೋಪ್ರಾ ಹಾಗೂ ಪೃಥ್ವಿರಾಜ್ ಸುಕುಮಾರ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಇದೀಗ ಚಿತ್ರದ ಸ್ಟಂಟ್ಸ್ ಬಗ್ಗೆ ಟಾಲಿವುಡ್ನಲ್ಲಿ ಚರ್ಚೆ ನಡೆದಿದೆ. ಚಿತ್ರದಲ್ಲಿ ಮಹೇಶ್ ಬಾಬು ಯಾವುದೇ ಡೂಪ್ ಇಲ್ಲದೆ ಖುದ್ದಾಗಿ ಆಕ್ಷನ್ ಸನ್ನಿವೇಶಗಳಲ್ಲಿ ನಟಿಸುತ್ತಾರೆ ಎಂದು ಸುದ್ದಿ ಬಂದಿದೆ. ಈಗ ಮಹೇಶ್ ಬಾಬು ಅಭಿಮಾನಿಗಳಿಗೆ ಅದೇ ಆತಂಕ ತಂದಿದೆ. ರಾಜಮೌಳಿ ತಮ್ಮ ಸಿನಿಮಾಗಳ ಚಿತ್ರೀಕರಣಕ್ಕೂ ಮುನ್ನ ಒಂದಷ್ಟು ತಾಲೀಮು ನಡೆಸುತ್ತಾರೆ. ವರ್ಕ್ಶಾಪ್ ಮಾಡಿ ಕಲಾವಿದರಿಂದ ರಿಹರ್ಸಲ್ ಮಾಡಿಸುತ್ತಾರೆ. ಯಾವುದೇ ಸೀನ್ ಆಗಿದ್ದರೂ ತಮಗೆ ಅನ್ನಿಸಿದಂತೆ ಬರಲೇಬೇಕು ಎಂದು ಪಟ್ಟು ಹಿಡಿಯುತ್ತಾರೆ. ಅದಕ್ಕಾಗಿ ಎಷ್ಟೇ ಟೇಕ್ ಆದರೂ ಸರಿ ಬಿಡುವುದಿಲ್ಲ. ಇದೇ ಕಾರಣಕ್ಕೆ ರಾಜಮೌಳಿ ಸಿನಿಮಾಗಳು ತೆರೆಗೆ ಬರುವುದು ತಡವಾಗುತ್ತದೆ. RRR ಸಿನಿಮಾದ ನಾಟು ನಾಟು ಸಾಂಗ್ನಲ್ಲಿ NTR ಹಾಗೂ ಚರಣ್ ಇಬ್ಬರು ಒಂದೇ ಸಮ ಡ್ಯಾನ್ಸ್ ಮಾಡಬೇಕು ಎಂದು ಪಟ್ಟು ಹಿಡಿದಿದ್ದರಂತೆ. ಈ ವಿಚಾರವನ್ನ ಸ್ವತಃ ಜೂನಿಯರ್ NTR ಸಂದರ್ಶನಗಳಲ್ಲಿ ಹೇಳಿದ್ದರು. ಅದೇ ರೀತಿ SSMB 29 ಒಂದು ಅಡ್ವೆಂಚರಸ್ ಸಿನಿಮಾ. ಹಾಗಾಗಿ ಸಾಕಷ್ಟು ಆಕ್ಷನ್ ಸನ್ನಿವೇಶಗಳಿರುತ್ತವೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ರಿಸ್ಕಿ ಸ್ಟಂಟ್ಸ್ ಮಾಡುವಾಗ ಡ್ಯೂಪ್ ಬಳಸುತ್ತಾರೆ. ಅವರಂತೆ ಕಾಣುವ ಕಲಾವಿದರಿಂದ ಅಂತಹ ಸನ್ನಿವೇಶಗಳನ್ನು ಚಿತ್ರೀಕರಿಸುತ್ತಾರೆ. ಆದರೆ ಸಾಧ್ಯವಾದಷ್ಟು ಹೀರೋಗಳಿಂದಲೇ ಸ್ಟಂಟ್ಸ್ ಮಾಡಿಸಲು ರಾಜಮೌಳಿ ಪ್ರಯತ್ನಿಸುತ್ತಾರೆ. ತಮ್ಮ ಮುಂದಿನ ಸಿನಿಮಾದಲ್ಲಿ ಕೂಡ ಇದೇ ನಿಯಮ ಮುಂದುವರಿಸಿದ್ದಾರೆ. ರಾಜಮೌಳಿ ಸಿನಿಮಾಗಳಲ್ಲಿ ಸ್ಟಂಟ್ಸ್ ಎಷ್ಟು ರಿಸ್ಕ್ ಇರುತ್ತದೆ ಎನ್ನುವುದು ಗೊತ್ತೇ ಇದೆ. ಎಷ್ಟೇ ಮುನ್ನೆಚ್ಚರಿಕೆ ತೆಗೆದುಕೊಂಡರೂ ಸ್ಟಾರ್ ನಟರು ನಟಿಸುವಾಗ ನೋಡುವವರಿಗೆ ಆತಂಕವಾಗುತ್ತದೆ. ಮಹೇಶ್ ಬಾಬು ವಯಸ್ಸು 50 ವರ್ಷ ಆಗ್ತಾ ಬಂತು. ಈ ವಯಸ್ಸಲ್ಲಿ ಲೈವ್ ಸ್ಟಂಟ್ಸ್ ಎಂದರೆ ಅಭಿಮಾನಿಗಳಿಗೆ ಭಯವಾಗದೇ ಇರೋದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ ನಡೀತಿದೆ. ಸದ್ಯ SSMB 29 ಚಿತ್ರ ಇದೇ ವರ್ಷದ ಅಂತ್ಯಕ್ಕೆ ಅಥವಾ ಮುಂದಿನ ವರ್ಷ ರಿಲೀಸ್ ಆಗಬಹುದು ಎಂದು ಸುದ್ದಿ ಬರುತ್ತಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.